ಸರ್ಕಾರ ಸುಗ್ರೀವಾಜ್ಞೆ ತಂದರೆ ಸಮಸ್ಯೆ ಪರಿಹಾರ ಅಲ್ಲ. ಇದಕ್ಕೆ ಆಲ್ಟರ್ನೇಟಿವ್ ಅಂದರೆ ಸರ್ಕಾರದ ಅಧೀನ ಸಂಸ್ಥೆ ಇರುವ ಹಣಕಾಸು ನೆರವಬೇಕು. ಅದೇ ಹೆಚ್ಚೆಚ್ಚು ಫೈನಾನ್ಸ್ಗಳನ್ನ ಕೊಡೋಂಗಾದರೆ ಮಾತ್ರ ಇದಕ್ಕೆ ಪರಿಹಾರ. ಇಲ್ಲಾಂದರೆ ಇದು ಶಾಶ್ವತ ಪರಿಹಾರ ಇಲ್ಲ. ಅದು ನಿರ್ಣಯ ಮಾಡ್ತೀವಿ. ಕಾನೂನಿನಿಂದ ಏನು ಇದಕ್ಕೆ ಪರಿಹಾರ ಇಲ್ಲ. ಕಾನೂನು ತಾತ್ಕಾಲಿಕ ಪರಿಹಾರ. ಆದರೆ ಸಂಪೂರ್ಣವಾಗಿ ರಕ್ಷಣೆ ಮಾಡಬೇಕಾದ್ರೆ ಸರ್ಕಾರ ಆರ್ಥಿಕ ನೆರವು ಕೊಡಬೇಕು. ನಬಾರ್ಡ ಕಡಿತ ಮಾಡಿರೋದು ರೈತರಿಗೆ ನೇರ ಹೊಡೆತ. ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗೆ ಧಕ್ಕೆ ಆಗುತ್ತೆ. ನಬಾರ್ಡು ಸಾಲನ ಮುಂದುವರಿಸಬೇಕು. ಇದು ಕೇಂದ್ರ ಸರ್ಕಾರ ಹೊಣೆ ಅಂತ ಕೇಂದ್ರ ಸರ್ಕಾರ ಹೊಣೆ ನಿರ್ಧಾರ ತಗೋತಿದೆ. ಇವತ್ತು ಕೇಂದ್ರ ಸರ್ಕಾರ ಉದ್ಯಮಿಗಳಿಗೆ ಸಾಲ ಕೊಡ್ತಾ ಹೋಗ್ತಾ ಇದೆ ಅಂತ. ಅದು ಕೃಷಿಕರ ಮರೆತೆ ಆಡಳಿತ ನಡೀತಾ ಇದೆ. ಕಾರ್ಪೊರೇಟ್ ಪರ ಇದೆ. ಅವ್ರಿಗೆ ರೈತರಿಗಿಂತ ಬೆರಳಿಕೆ ಎಷ್ಟು ಜನ ಅಂಬಾನಿ ಅದಾನೆ ಅಂತ ಮುಖ್ಯ ಆಗಿದೆ. ಅದನ್ನು ವಿರೋಧ ಮಾಡಿ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಯುವಕರು ಸಾಕಷ್ಟು ರೈತರಿಲ್ಲ ಉದ್ಯಮಿಗಳಾಗಬೇಕಂತ ಹೇಳ್ತಾರೆ. ಉದ್ಯಮಿಗಳಾಗಬೇಕು. ITBT ಮುಚ್ಚಿ ಈಗೆಲ್ಲ ಬಂದು ಕೆಲಸ ಕಡಿಮೆ ಆಗ್ತಾಯಿದೆ. ಏನಾದರೂ ಪರ್ಮನೆಂಟ್ ಕೆಲಸ ಕೊಡೋದಿದ್ರೆ ಕೃಷಿ 63%. ಕೃಷಿ ಪೂರಕವಾದ ಯಾವುದೇ ಇಂಡಸ್ಟ್ರಿ ಮಾಡಿದ್ರೆ ಅದು ಉತ್ತೇಜನ ಕೊಡಬೇಕು.